ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಮಟರ್ ಮಶ್ರೂಮ್ ಮಾಡಿ ತೋರಿಸ್ತೇನೆ. ಇವಾಗ ಇದರಲ್ಲಿ ಎಣ್ಣೆ ಹಾಕ್ಕೊಳ್ತಿದ್ದೇನೆ ಸ್ವಲ್ಪ. ಆಮೇಲೆ ಗರಂ ಆಗಿದ ತಕ್ಷಣ ಇದು ಗರಂ ಮಸಾಲ ಎಲೆ, ಲವಂಗ, ಆಮೇಲೆ ಜೀರಿಗೆ ಇದನ್ನು ಹಾಕ್ಕೊಂಡಿದ್ದೀನಿ ಇವಾಗ. ಮಶ್ರೂಮು, ಮಟರು, ಆಮೇಲೆ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ, 2 ಈರುಳ್ಳಿ, 2 ಟೊಮಟ. ಮಟರ್ ಮಶ್ರೂಮಿಗೆ 2 ಈರುಳ್ಳಿ 2 ಟೊಮಟ ಹಾಕಬೇಕು. ಇವಾಗ ಬಿಸಿ ಆಗಿದೆ. ಇವಾಗ ಇದು ಬಿಸಿ ಆಗಿದ್ದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕೊಳ್ಳೋಣ ಫಸ್ಟು. ಇವಾಗ ಈರುಳ್ಳಿ ಹಾಕ್ಕೊಳ್ತಿದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಸ್ವಲ್ಪ ಗ್ಯಾಸಲ್ಲಿ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆಗಲಿ, ಚೆನ್ನಾಗಿ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡಿ. ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಆಮೇಲೆ ಸ್ವಲ್ಪ ಹಳದಿ ಪೌಡರ್. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕಿ ಇನ್ನು ಸ್ವಲ್ಪ ಉಪ್ಪು ಹಾಕಿ ಅದು ಬೇಗ ಅದು ಮ್ಯಾಶ್ ಆಗಿಬಿಡತ್ತೆ ಟೊಮೊಟೊ. ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡೀನಿ. ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗಿಬಿಡತ್ತೆ ಇದೆ. ಇವಾಗ ನೋಡೋಣ, ಮ್ಯಾಶ್ ಆಗಿದೆ. ಇದಕ್ಕೆ ಮಸಾಲೆ ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಈ ಪೌಡರು, ಕೆಂಪು ಮೆಣಸಿನ ಪೌಡರು, ಗರಂ ಮಸಾಲ, ಸ್ವಲ್ಪ ಧನಿಯಾ, ಕೊತ್ತಂಬರಿ ಪೌಡರ್. ಇವಾಗ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡಿ ಆಮೇಲೆ ಮಶ್ರೂಮ್ ಮಟರ್ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಮಸಾಲ ಮಿಕ್ಸ್ ಆಗಿದೆ. ಇವಾಗ ನಾವು ಸ್ವಲ್ಪ ಹೊತ್ತು ಇದಕ್ಕೆ ಬೇಯಿಸ್ಲಿಕ್ಕೆ ಇಟ್ಬಿಡೋಣ. ಮುಚ್ಚಿಡೋಣ, ಸ್ವಲ್ಪ ಹೊತ್ತು ಬೇಯಲಿ ಅದು. ಇವಾಗ ನೋಡೋಣ, ಬೆಂದಿರಬೇಕು. ಇವಾಗ ಇದು ಇವಾಗ ಆಗಿದೆ. ಮಶ್ರೂಮ್ ಸುಕ್ಕ ಥರ ಆಗಿದೆ. ಅಷ್ಟು ಗ್ರೇವಿನಿ ಇಲ್ಲ, ಸ್ವಲ್ಪನೇ, ಯಾಕಂದರೆ ಇದು ಚಪಾತಿ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ. ಇವಾಗ ಇದಾಗಿದೆ ಫ್ರೆಂಡ್. ಇದು ಇವಾಗೆಲ್ಲ ಆಗ್ಬಿಟ್ಟಿದೆ, ಚೆನ್ನಾಗಾಗಿದೆ. ಇವಾಗ ಇದು ಮಟರ್ ಮಶ್ರೂಮ್ ರೆಡಿ ಆಗಿದೆ. ಚಪಾತಿ ಜೊತೆಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ನನಗೆ ಲೈಕ್ ಕೊಡಿನಿ. ಈ ಫುಲ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.